ಉಜ್ಬೇಕಿಸ್ತಾನದಲ್ಲಿ ಬೀದರ್ನ ಯುವಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉದ್ಯೋಗ ಅರಸಿ ಹೋದಂತಹ ಬೀದರ್ ಯುವಕರು ನರಕ ಯಾತನೆ ಅನುಭವಿಸ್ತಾ ಇದ್ದಾರಂತೆ. ಇದು ಬೀದರ್ನ ಯುವಕರ ಸಂಕಷ್ಟ. ಕರ್ನಾಟಕದ ಕಲಬುರಗಿ, ಬೀದರ್ ಜಿಲ್ಲೆಯ 14 ಯುವಕರು ಸಂಕಷ್ಟದಲ್ಲಿದ್ದಾರೆ. ಉಜ್ಬೇಕಿಸ್ತಾನದಲ್ಲಿ ಕೆಲಸಕ್ಕಾಗಿ ಕನ್ಸಲ್ಟೆನ್ಸಿ ಏಜೆಂಟರಿಂದ ಲಕ್ಷ ಹಣವನ್ನ ಪೀಕಲಾಗಿದೆ. ಪೇಂಟಿಂಗ್, ಇಂಜಿನಿಯರಿಂಗ್ ವರ್ಕ್ ಅಂತ ತೆರಳಿದ್ದಂತಹ ಯುವಕರು ಏಜೆಂಟರ ಮಾತು ನಂಬಿ ಉಜ್ಬೇಕಿಸ್ತಾನಕ್ಕೆ ತೆರಳಿದ್ದವರಿಗೆ ಶಾಕ್ ಆದಿತ್ತು. ಉಜ್ಬೇಕಿಸ್ತಾನದಲ್ಲಿ ಯುವಕರಿಗೆ ಕಲ್ಲು ಗಣಿಗಾರಿಕೆಗಳ ಕೆಲಸ ಕೊಡಲಾಗಿತ್ತು. ಪೇಂಟಿಂಗಿಗೆ ಹಾಗೆ ಇಂಜಿನಿಯರಿಂಗ್ ವರ್ಕ್ ಅಂತ ಅವರು ತೆರಳಿದ್ದು, ಆದ್ರೆ ಅಲ್ಲಿ ಹೋದ್ರಾಗಿದ್ದು ಅವ್ರಿಗೆ ಕೆಲಸ ಕೊಟ್ಟಿರೋದು ಕಲ್ಲು ಗಣಿಗಾರಿಕೆ ಕೆಲಸ. ಜೀತದಾಳುಗಳಂತೆ ಗಣಿ ಕಂಪನಿ ಅಧಿಕಾರಿಗಳಿಂದ ಕಿರುಕುಳ ನೀಡಲಾಗ್ತಾ ಇದೆ. ಗಣಿಗಳಲ್ಲಿ ಯುವಕರಿಗೆ ಕಲ್ಲು ಮಣ್ಣು ಎತ್ತುವಂತ ಕೆಲಸ ಕೊಟ್ಟಿದ್ದಾರೆ. ಕರ್ನಾಟಕದ ಕಲಬುರಗಿ, ಬೀದರ್ ಜಿಲ್ಲೆಯ 14 ಯುವಕರು ಲಾಕ್ ಆಗಿದ್ದಾರೆ ಉಜ್ಬೇಕಿಸ್ತಾನದಲ್ಲಿ. ಈ ರೀತಿ ಪೇಂಟಿಂಗ್ ಹಾಗೆ ಇಂಜಿನಿಯರಿಂಗ್ ವರ್ಕ್ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಕನ್ಸಲ್ಟೆನ್ಸಿ ಏಜೆನ್ಸಿ ಅವರು ಲಕ್ಷ ದುಡ್ಡು ಇಸ್ಕೊಂಡು ಕಳಿಸ್ಕೊಟ್ಟಿದ್ದು ಗಣಿಗಾರಿಕೆ ನಡೆಯುವಂತಹ ಕೆಲಸಕ್ಕೆ. ಅಲ್ಲಿಗ ಗಣಿಗಳಲ್ಲಿ ಯುವಕರಿಗೆ ಕಲ್ಲು ಮಣ್ಣು ಎತ್ತುವಂತ ಕೆಲಸ ಕೊಟ್ಟಿದ್ದಾರೆ. ಏಜೆಂಟರ ಮಾತ್ ನಂಬಿ ಉಜ್ಬೇಕಿಸ್ತಾನಕ್ಕೆ ತೆರಳಿದಂತಹ ಇವರಿಗೆಲ್ಲ ಈಗ ಶಾಕ್ ಆಗಿದೆ. ಕಂಪ್ನಿ ಸರಿಯಾಗದ ಅಂತಂದು 1 ಲಕ್ಷ ರೂಪಾಯಿ ತಗೊಂಡು ನಮಗೆ ಇಲ್ಲಿ ತಂದು ಫಸೇಸರ. ಅದು ಯಾವ್ದು ಭೀ ಮಾತಿಲ್ಲ, ಏನು ಭೀ ಫೆಸಿಲಿಟಿ ಇಲ್ಲ, ಏನಿಲ್ಲ ನಮಗಿಲ್ಲಿ. ನಂಗೆ ಇಸ್ನಾತ್ ರೆಡ್ಡಿ ಬಂದು ಫಸೇಸರ ದೋಖ ಮಾಡ್ಯಾರ. ಇಲ್ಲಿ ಬಂದು ನಾ ಫಸೇಸರ ಏನು ಭೀ ಕೆಲಸ ಬರೋಬರ ಏನು ಚಲೋ ಇಲ್ಲ. 1 ಲಕ್ಷ ರೂಪಾಯಿ ಬಡ್ಡಿ ಮಾಡಿ ಬಡ್ಡಿ ತೆಗೆದು ನಾ ಬಂದೀನಿ ಸರ್. ಹೆಂಗೆ ಇಲ್ಲಿ ಫಸಸ್ತಾರ ಅಂದ್ರೆ ಸರ್, ಗರೀಬ್ ಮನುಷ್ಯ ಇದ್ದೀನಿ ಸರ್. ನೋಡ್ರಿ ಎಲ್ಲ ಹೆಂಗೆ ಮಾಡ್ತೀರಿ, ಹೆಂಗೆಲ್ಲ ನೀವೇ ನಿಮ್ಮದೇ ಆಶೀರ್ವಾದದಿಂದ ಬದುಕಿರ್ತೀವಿ. ನಮ್ಮ ರೊಕ್ಕ ನಮಗೆ ವಾಪಸ್ ಕೊಡ್ರಿ ಸರ್. 1 ಲಕ್ಷ ರೂಪಾಯಿ ಕಟ್ಟಿ ಬಂದಿದ್ದೀವಿ ರೀ ಸರ. ಹಿಂಗೆ ಫಸಸ್ಯಾರಿ ಇಲ್ಲಿ ಏನು ಫೆಸಿಲಿಟಿ ಇಲ್ಲ, ಏನೂ ಇಲ್ಲ ರೀ ಅಣ್ಣ. ಊಟ ಇಲ್ಲ, ನೀರು ಬಿ ಸಿಗಲ್ಲಾಗ್ಯಾವ ರೀ. ನಿರಾಜ್ ಇದು ಏಜೆಂಟ್ ಅನ್ನ ರೀ. 1,25,000 ಕಟ್ಟೀನಿ ರೀ. ಇಲ್ಲಿ ಟೈಮ್ ಮೇಲೆ ನೀರಿಲ್ಲ, ಊಟ ಇಲ್ಲ. ಆಯ್ತು, ರಾತ್ರಿ 10ಕ್ಕೆ ಲೈಟ್ ಹೋಯ್ತಪ್ಪ ಅಂದ್ರೆ ಮುಂಜಾನೆ 4ಕ್ಕೆ ಲೈಟ್ ಬರ್ತಾರೆ. ಇಲ್ಲಿ ಡ್ಯೂಟಿಗೆ ಹೋಗ್ಬೇಕಾದ್ರೆ 3 ಕಿಲೋಮೀಟ್ರ್ ನಡ್ಕೋತ ಹೋಗಿ ಬರ್ಬೇಕು ರೀ. 75,000 ರೂಪಾಯಿ ನಂಬಲ್ಲಿ ತೊಗೊಂಡ್ರಿ. ಕಂಪನಿ ಸರಿಯಾಗದ, ಎಲ್ಲ ಸರಿಯಾಗದ ಅಂತ ಒಂದು ಕಂಪನಿ ಹೆಸರು ಹೇಳೇನ್ರಿ, ಮತ್ತೊಂದು ಕಂಪನಿ ಕಳ್ಸೇನ್ರಿ. ಇಲ್ಲಿ ಏನೂ ಫೆಸಿಲಿಟಿ ಇಲ್ಲ ಸರ್. ಬಾತ್ರೂಮ್ ಫೆಸಿಲಿಟಿ ಇಲ್ಲ, ಊಟದ ಫೆಸಿಲಿಟಿ ಇಲ್ಲ, ಏನಿಲ್ಲ ಸರ್. ಹಿಂಗೆ ಹೇಳಿಗೆಸಿಂದ ದೋಖ ಮಾಡಿ ಕಳ್ಸೇನಿ ಸರ್. ನಮ್ಮ ಏಜೆಂಟ್ ರೀ ದತ್ತ ರೀ, ಅವ 85,000 ರೂಪಾಯಿ ತೊಗೊಂಡ್ರಿ. ಹಿಂಗೆ ತಂದಿದ್ದು ಸರ್ ಫಸೇಸನ್ ರೀ. ಕಂಪ್ನಿ ಸರಿಯಾಗಿಲ್ಲ, ಸೇಫ್ಟಿ ಇಲ್ಲ, ಕೆಲಸ ಮೇಲೆ भी ನಾವು beaucoup दुख आता. कल एक आदमी मर गया, बोलते किस कौन सा काम का था वो? इंडिया का ही था। हाँ, इंडिया का था। वही इंडिया किधर से आता है? यूपी का था। तुम्हारा यूपी सेम से भेज दिया क्या? नहीं अभी उसका बॉडी किधर है? रखा होगा, चाहे भेज दिया होगा। अभी 1 महीने मालूम नहीं हुआ? कितना आदमी मर गए? बहुत आदमी मर गया। कितना? तुम आगे कितना महीना हुआ? 4 महीना हुआ ना? मत नहीं, 4 महीने में कितना आदमी कितना मर गए? अभी तो हादसा हुआ था एक बार, हाँ जो 25-26 आदमी मरा था ना। हाँ उसके बाद ಸರ್ ನೋಡ್ರಿ, ಹಾಲತ್ ಖರಾಬ್ ಅದ ಬುಕ್ಕಳ. ಹಾಂ ನೋಡ್ರಿ ರೆಡ್ಡಿ, ಮತ್ತು ಏನದ ಲೆಕ್ಕ ಹಿಡ್ದೆ ಅಲ್ಲ, ಹಾಲತ್ ಖರಾಬ್ ಅದ. इधर सब लोग दिया, डेली 1-2 मर रहा है इधर मरिया. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.